ನೋಡಿ ಇದು M80 ಅದು. ಈ ಒಂದು ಟ್ರ್ಯಾಕ್ ಇದೆ. ಇಲ್ಲಿ ಎಲ್ಲಿ ಎಂಡ್ ಆಗಿದೆಯೋ ದಾವಣಗೆರೆಯ ಸರಹದ್ದು ಅಲ್ಲಿಗೆ ಎಂಡ್ ಆಗುತ್ತೆ. ಇದು ಹುಣಸೆಕಟ್ಟೆ. ಆ ಕಡೆ ಹೋದರೆ ನಿಮ್ಗೆ ಹುಣಸೆಕಟ್ಟೆ ಏರಿಯಾ. ನಾನಿವಾಗ ಇದೇ ರೂಟಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದು. ನೋಡಿ ನಾವು ಇವಾಗ ಹೋಗ್ತಾ ಇದ್ದೀವಿ ನೀರ್ತಡಿ ಅನ್ನೋ ಸ್ಥಳಕ್ಕೆ. ನೀರ್ತಡಿ ಹತ್ರ ಅಲ್ಲಿ ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ. ಯಾಕಂದರೆ ಮೇನ್ಲಿ ನಮ್ಗೆ ಅದೇ ದಾವಣಗೆರೆ ಗಡಿ ಪ್ರದೇಶ ನೀರ್ತಡಿ. ಅಲ್ಲಿಗೆ ನಮ್ಮ ದಾವಣಗೆರೆಯ ಒಂದು ರೈಲ್ವೆ ಟ್ರ್ಯಾಕಿಂದ ಏನಿದೆ ಗಡಿ ಪ್ರದೇಶ ಅಲ್ಲಿಗೆ ಎಂಡ್ ಆಗ್ತದೆ. ಅಲ್ಲಿಂದ ಆ ಕಡೆ ನಿಮಗೆ ಶುರುವಾಗೋದು M80ಇಂದ ಆ ಕಡೆಗೆ ನಿಮ್ಗೆ ಹೋದರೆ ಯಾವುದಕ್ಕೆ ನಿಮ್ಗೆ ಚಿತ್ರದುರ್ಗಕ್ಕೆ ಸೇರುತ್ತೆ. ಆ ಕಡೆ ಹೋಗಿ ನೋಡೋಣ ಏನೇನೆಲ್ಲ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ, ನಾವು NH4 ಹೈವೇಲಿ ಯಥಾ ಪ್ರಕಾರ ಈಗ ಹೋಗ್ತಿದ್ದೀವಿ. ಅಲ್ಲಿ ಹೋದರೆ ಮುಂದೆ ಹೋದರೆ ಲಕ್ಮುತ್ತೇನಹಳ್ಳಿ ಸಿಗುತ್ತೆ. ಲಕ್ಮುತ್ತೇನಹಳ್ಳಿಯಿಂದ ನೀವು ರೈಟಿಗೆ ತಗೊಂಡ್ರೆ ನೀರ್ತಡಿಗೆ ಹೋಗುವಂಥ ರೂಟ್ ಸಿಗುತ್ತೆ. ನೀರ್ತಡಿಗೆ ಹೋಗುವಂಥ ರೂಟಲ್ಲೇ ಬರುವಂತಹ ಕಾಮಗಾರಿಯೇ ನಮ್ಮ ರೈಲ್ವೆ ಕಾಮಗಾರಿ. ತುಮಕೂರು ಹಾಗೆ ಚಿತ್ರದುರ್ಗ ದಾವಣಗೆರೆಯ ಒಂದು ಹೊಸ ರೈಲ್ವೆ ಕಾಮಗಾರಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಇದೇ ಲಕ್ಕಮುತ್ತೇನಹಳ್ಳಿ. ನಾವು ಇಲ್ಲಿಂದ ಈ ಒಂದು ಬ್ರಿಡ್ಜ್ ಇದೆಯಲ್ಲ, ಇಲ್ಲಿಂದ ನಾವು ಇವಾಗ ರೈಟಿಗೆ ಹೋಗ್ತಾ ಇದ್ದೀವಿ. ರೈಟಿಗೆ ಹೋದರೆ ನೀರ್ತಡಿ ಇಲ್ಲಿಂದ 2.24 ಕಿಲೋಮೀಟ್ರ್ ಇದೆ. ಅಂದರೆ 2.25 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೋದರೆ. ಇಲ್ಲಿಂದ ನಾವು ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನಮಗೆ ರೈಲ್ವೆ ಕಾಮಗಾರಿಯ ಒಂದು ಸ್ಥಳ ಸಿಗುತ್ತೆ. ಸುಮಾರು ಸರಿ ಈ ಒಂದು ರೋಡಲ್ಲಿ ಓಡಾಡಿದ್ದೀವಿ. ನಾನು ಆ್ಯಕ್ಚುಲಿ ಈ ರೈಲ್ವೆ ವಿಡಿಯೋ ಮಾಡೋದಕ್ಕೆ ಈ ರೂಟಲ್ಲಿ ಬಂದಿದ್ದೀನಿ ಫಸ್ಟಿಗೆ. ಯಾವಾಗಲೂ ಕೂಡ ಬಂದಿರಲಿಲ್ಲ. ಮತ್ತು ಸುಮಾರು ಸರಿ ಓಡಾಡ್ಬಿಟ್ಟಿದ್ದೀನಿ ಈ ಒಂದು ರೂಟಲ್ಲಿ. ಹೊಸ ಹೊಸ ಹಳ್ಳಿಗಳು, ಹೊಸ ಹೊಸ ರೂಟ್ಗಳು ಎಲ್ಲದೂ ಕೂಡ ನನಗೆ ಗೊತ್ತಾಗಿದೆ. ಅಂದರೆ ನಾನು ಇಲ್ಲೇ ಹತ್ರ ಆಗಿರೋದ್ರಿಂದ ಇಲ್ಲಿ ಬಂದು ವಿಡಿಯೋ ಮಾಡ್ತೇನೆ. ಹತ್ರ ಅಂದರೆ ಎಲ್ಲ ಸುಮಾರು ಒಂದು 25 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ನಮ್ಮ ಸ್ಥಳಕ್ಕೂ ಇಲ್ಲಿಗೆ. ಅಲ್ಲಿ ಮುಂದೆ ನೋಡೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ. ನೋಡಿ, ನೀವು ನೋಡ್ಬೋದು ಬೋರ್ಡ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿದ್ದಾರೆ. ಅಲ್ಲಿ ರೆಡ್ ಸಿಗ್ನಲ್ ಹೊಡ್ಕೊತಾ ಇದೆ. ಅಪಾಯ ಅಂತ ಬರೆದಿದ್ದಾರೆ. ಅಲ್ಲಿ ಮುಂದೆ ಒಂದು ತಿರುವು ಇದೆ ಅಂತ ಹಾಕಿದ್ದಾರೆ ನೋಡಿ. ನಾವು ಬಂದ್ವಿ ಇವಾಗ ನೀರ್ತಡಿಯ ಒಂದು ರೈಲ್ವೆ ಕಾಮಗಾರಿ ನಡೀತಕ್ಕಂಥ ಸ್ಥಳದಲ್ಲಿ. ಒಂದು ಬ್ರಿಡ್ಜಲ್ಲಿ ತುಂಬ ಕಾಮಗಾರಿ ನಡೀತಿದೆ. ನೋಡೋಣ ಏನಾಗಿದೆ ಅಂತ. ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ಒಂದು ರೈಲ್ವೆ ವಿಡಿಯೋಗೆ. ಇವಾಗ ನಾನಿದ್ದೀನಿ ನೀರ್ತಡಿ ಹಾಗೆ ಲಕ್ಕಮುತ್ತೇನಹಳ್ಳಿಯ ರೋಡಲ್ಲಿ, ಹೈವೇ ರೋಡಲ್ಲಿ. ಅಲ್ಲಿ ರೈಲ್ವೆ ಕಾಮಗಾರಿ ನಡೀತಿದೆ. ಏನಂತ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಈ ಒಂದು ಟ್ರ್ಯಾಕು ತುಂಬಾ ತಿಂಗಳುಗಳಿಂದ ಆಗಿದೆ ಆಲ್ರೆಡಿ. ನಾವು ನೋಡ್ಬೋದು ಹೋದ ವಿಡಿಯೋದಲ್ಲಿ ನಾವು ಅಲ್ಲಿ ಗಂಟ ಹೋಗಿದ್ವಿ. ಆ ಒಂದು ಬ್ರಿಡ್ಜ್ ಗಂಟ ಆ ಕಡೆ ನೋಡಿ, ಅಲ್ಲಿ ನಡೀತಿದೆಯಲ್ಲ, ಅಲ್ಲಿ ಆ ಬ್ರಿಡ್ಜ್ ಗಂಟ ಹೋಗಿದ್ವಿ. ಆ ಬೆಟ್ಟ ಇದೆ ನೋಡಿ, ಅಲ್ಲಿ ಹೋಗಿದ್ವಿ. ಮತ್ತು ಅಲ್ಲಿಂದ ಈ ಕಡೆ ಬರೋಕ್ಕೆ ದಾರಿ ಇಲ್ಲ ಯಾವುದೇ ಥರ. ನಡ್ಕೊಂಡು ಏನಾದ್ರು ಬರ್ಬೋದು, ಬಟ್ ತುಂಬ ಕಷ್ಟ ಆಗುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಅದಕ್ಕೆ ನಡ್ಕೊಂಬರೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೈವೇ ರೋಡಲ್ಲಿ ಬಂದ್ವಿ. ಮತ್ತು ಹಾಗೆ ಈ ಕಡೆ ನೋಡಿದ್ರೆ ನಿಮಗೆ ದೊಡ್ಡ ಬ್ರಿಡ್ಜ್ ಒಂದು ಆಗ್ತಾಯಿದೆ. ಯಾಕಂದರೆ ಇದು ಟೆಂಪ್ರವರಿ ಓಡಾಡ್ಲಿಕ್ಕೆ ಬಿಟ್ಟಿದ್ದಾರೆ, ಏನೋ ಇದನ್ನು ಇದು ಮಾಡಿಲ್ಲ. ಬಟ್ ಬ್ರಿಡ್ಜ್ ಆಗ್ತಿದೆ ನೋಡಿ, ಅಲ್ಲಿ ನೀವು ನೋಡ್ಬೋದು. ಸ್ಟೀಲ್ ಬ್ರಿಡ್ಜ್ ಮಾಡ್ತವ್ರೆ, ದೊಡ್ಡ ಬ್ರಿಡ್ಜ್. ಅದ್ರ ಮೇಲೆ ಇನ್ನೂ ತುಂಬ ಕಾಮಗಾರಿ ತುಂಬಾ ಇದೆ. ಅದು ಇನ್ನು ನಡೆಯಲಿಕ್ಕೆ ತುಂಬ ದಿನಗಳು ಬೇಕು ಅದು ಕಂಪ್ಲೀಟ್ ಆಗಲಿಕ್ಕೆ. ನಾವು ಇವಾಗ ಹೋಗೋಣ, ಆ ಕಡೆ ಹೋಗೋಣ, ಮುಂದೆ ಏನೇನೆಲ್ಲ ಕಾಮಗಾರಿ ಆಗಿದೆ ಅಂತ ನೋಡೋಣ ಬನ್ನಿ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ. ನೋಡಿ, ಈ ಧೂಳು ಮಣ್ಣಿಗೆ ನನ್ನ ಕೂದಲು, ನನ್ನ ಮುಖ ಏನಿದೆ ಸಿಕ್ಕಾಬಿಟ್ಟು ಟ್ಯಾನ್ ಆಗಿಬಿಟ್ಟಿದೆ. ತುಂಬ ಸುಂದರವಾಗಿದ್ದೆ ನೋಡಿ, ಇಲ್ಲಿ ಬಂದು ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ. ದಯವಿಟ್ಟು ಈ ಕಷ್ಟ ನೋಡಿಬಿಟ್ಟಾದರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಒಂದು ವಿಡಿಯೋನ. ನಾನು ಏನು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ದುಡ್ಡು ಕೊಡಿ ಅಂತ ಹೇಳ್ತಿಲ್ಲ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಕಷ್ಟಪಟ್ಟು ತುಂಬಾ ಅಪ್ಡೇಟ್ ಕೊಡ್ತಿರ್ತೀನಿ ನಿಮಗೆ. ಓಕೆ, ನೋಡಿ ಬ್ರಿಡ್ಜಿನ ಕಾಮಗಾರಿ ನಡೀತಾ ಇದೆ. ಅಲ್ಲಿ ನೋಡ್ಬೋದು, ಟ್ರೈನ್ ನೋಡಿ ದೊಡ್ಡದಿದೆ. ಇದು ನೀರ್ತಡಿಗೆ ಕನೆಕ್ಟ್ ಮಾಡುವಂಥ ಒಂದು ಬ್ರಿಡ್ಜ್ ಆಗಿದೆ. ಇದು ದೊಡ್ಡ ಒಂದು ಗುಂಡಿನ ಅಂತ ಹೇಳ್ಬೋದು, ಪ್ರಪಾತ ಅಂತ ಹೇಳ್ಬೋದು. ಇಲ್ಲಿ ಇದನ್ನ ತುಂಬ ಸಾರಿ ತೋರಿಸಿದ್ದೀನಿ ನಾನು. ಹಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಮಣ್ಣಿನ ಗುಡ್ಡೆನ ಹಾಕ್ಬಿಟ್ಟಿದ್ದಾರೆ. ಬೆಟ್ಟನ ಅಂದರೆ ಬೆಟ್ಟ ಗುಡ್ಡ ಮೊದಲಿಗಂತೂ ತುಂಬಾ ಇತ್ತು ಇಲ್ಲಿ. ವಿಡಿಯೋದಲ್ಲಿ ಕೆಲವೊಂದು ವಿಡಿಯೋದಲ್ಲಿ ನೋಡ್ತಿರ್ತೀರ ತುಂಬಾ ಇತ್ತು. ಇವಾಗ ಎಲ್ಲ ಎತ್ತಾಕಿ ಕಡಿಮೆ ಮಾಡಿದ್ದಾರೆ.
ಈಗ ಒಂದು ಈ ಕಡೆ ನಾವು ನೀರ್ತಡಿ ಕಡೆಗೆ ಈ ಕಡೆ ಬಂದರೆ ನಮಗೆ ಇನ್ನೊಂದು ಬ್ರಿಡ್ಜ್ ಸಿಗುತ್ತೆ. ಬಟ್ ಇದು ಏನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಒಂದು ಬ್ರಿಡ್ಜ್ ಕಟ್ತವ್ರೆ, ಇಲ್ಲಿ ಒಂದು ಬ್ರಿಡ್ಜ್ ಕಟ್ತವ್ರೆ. ಅದು ಯಾವ್ಯಾವ ಊರುಗಳಿಗೆ ಕನೆಕ್ಟ್ ಮಾಡ್ತಾರಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ನೀವು ಒಂದು ಗಮನಿಸ್ಬೋದು, ಈ ಕಡೆ ನೋಡಿ, ಇದು ಎಮ್ಮೆಟ್ಟಿ ಗ್ರಾಮ. ಇದು ಒಂದು ಎಮ್ಮೆಟ್ಟಿ ವಿಲೇಜ್. ಆ ಕಡೆ ಹೋದರೆ ಕೆರೆ ಸಿಗುತ್ತೆ ನಿಮಗೆ. ಅದು ಒಂದು ಬೆಟ್ಟ ಇದೆ ನೋಡಿ, ಅದು ಬೆಟ್ಟ. ಅದು ಎಮ್ಮೆಟ್ಟಿ ವಿಲೇಜ್ ಹಿಂದ್ಗಡೆ ಇದು ಬ್ರಿಡ್ಜ್ ಸುಮಾರು ವರ್ಷಗಳಿಂದನೇ ಕಟ್ತಾಯಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಏನಾಗುತ್ತೆ ಅಂತಂದರೆ, ನಾನು ಅಲ್ಲಿ ಟ್ರ್ಯಾಕ್ ಹಾಕಿದರೆ ನಾನು ಅಲ್ಲಿಗೆ ಹೋಗ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಆ ಟ್ರ್ಯಾಕಿಂದ ಈ ಕಡೆ ನಮಗೆ ದಾವಣಗೆರೆ ಬಾರ್ಡ್ರ್ ಬರುತ್ತೆ. ಅದು ದಾವಣಗೆರೆ ಬಾರ್ಡ್ರು. ಇಲ್ಲಿ ಬೇರೆ ಕಂಪ್ನಿ ಅವ್ರು ಟೆಂಡರ್ ಕೊಟ್ಟಿದ್ದಾರೆ, ಬೇರೆ ಕಂಪ್ನಿ ಮಾಡ್ತಿದೆ. ಹಾಗೆ ನೋಡಿ, ಇಲ್ಲಿ ನಾನು ಬ್ರಿಡ್ಜಿನ ಕೆಳಗೆ ನಿಂತ್ಕೊಂಡಿದ್ದೀನಿ. ಸುಮಾರು 1 ವರ್ಷದಿಂದ ಇದನ್ನ ಬಿಲ್ಡ್ ಮಾಡ್ತಾರೆ. ಬಟ್ ಏನಕ್ಕಂತ ಕನೆಕ್ಟಿವಿಟಿ ಗೊತ್ತಾಗ್ತಿಲ್ಲ. ಬಟ್ ಅವರಿಗೂ ಇಲ್ಲಿ ಕೆಲಸ ಮಾಡ್ತಾರೆ, ಹಿಂದೆಲ್ಲಿ ಮಾತಾಡ್ತಾರೆ. ಬಟ್ ನಿಮಗೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರು ಹೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನೋಡಿ, ಅಲ್ಲಿ ಬ್ರಿಡ್ಜಿಂದು ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ. ಓಕೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ನಾನು ಸುಮಾರು ಸರಿ ನಿಮಗೆ ಇದನ್ನೆಲ್ಲ ತೋರಿಸಿದ್ದೀನಿ. ಇದನ್ನ ತುಂಬಾ ತೋರಿಸಿದ್ದೀನಿ. ಇವಾಗ ನಾನು ಅಲ್ಲಿ ಹತ್ರವಾಗಿ ವೀಡಿಯೋ ಮಾಡ್ತೀನಿ ಏನೆಲ್ಲ ಕಾಮಗಾರಿ ನಡೆದಿದೆ ಅಂತ. ಇಲ್ಲಿಂದ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಇಲ್ಲಿಂದ ತೋಳಣಸೆವರೆಗೆ 20 ಕಿಲೋಮೀಟ್ರ್ ಆಗುತ್ತೆ. ಅಂದರೆ 20 ಸಮಥಿಂಗ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಅದನ್ನು ಹೇಳ್ತಿದ್ದಾರೆ. ಇಲ್ಲಿ ಒಂದು ಬೇರೆ ಕಂಪ್ನಿ ಟೆಂಡರ್ ತೊಗೊಂಡು ಮಾಡ್ತಾಯಿದೆ ಇದನ್ನು. ಕಂಪ್ನಿ ಕಾ ನಾಮ್ ಕ್ಯಾ आपका? ಹಾಂ ಅಶೋಕ ಬಿಲ್ಕಾನ್ ಲಿಮಿಟೆಡ್ ಅಂತ. ಇಲ್ಲಿಂದ 20 ಕಿಲೋಮೀಟರ್ಸು. ಅಂದರೆ ಎಲ್ಲಿಂದ ಅಂತಂದರೆ ಇದೆಯಲ್ಲ, ಎಮ್ಮೆಟ್ಟಿಯಿಂದ ಸೀದಾ ಹುಣಸೆಕಟ್ಟೆ ಅಂದರೆ ತೋಳುಣಸೆವರೆಗೂ 20 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಂದ ದಾವಣಗೆರೆ ಲಿಮಿಟ್ಸ್ ಇದು. ಮತ್ತು ಆಮೇಲೆ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ದಾವಣಗೆರೆ ಆಗುತ್ತೆ. ಟೋಟಲ್ಲು ಒಂದು 30 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ದಾವಣಗೆರೆ ಅಂತ ಸೇರ್ಕೊಂಡ್ರೆ. ಇವಾಗ ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಏನು ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಈಗ ನಾವು ಯಾವತ್ತೂ ಹೋಗಿರಲಿಲ್ಲ ಈ ಒಂದು ಒಳಗಡೆ. ನೋಡಿ, ಅಲ್ಲಿಂದ ಬಂದೆ ಇವಾಗ. ಇಲ್ಲೆಲ್ಲ ಕೆಲಸ ಮಾಡ್ತವ್ರೆ, ಬಾರ್ ಬಿಲ್ಡಿಂಗ್ ಕೆಲಸ ಮಾಡ್ತಾರೆ ನೋಡಿ ಇಲ್ಲಿ. ನೋಡಿ, ಎಷ್ಟೊಂದು ದೊಡ್ಡ ಒಂದು ಬ್ರಿಡ್ಜ್ ಇದೆ. ಇಲ್ಲಿಂದ ನೋಡಿಬಿಟ್ರೆ ಅಪ್ಪ ಅನಿಸ್ತದೆ. ಎಷ್ಟೊಂದು ಕೆಲಸ ಮಾಡ್ತಾರಲ್ವ ಇಲ್ಲಿ. ಇದು ನೋಡಿ, ನೀರ್ತಡಿ ಬ್ರಿಡ್ಜ್. ಇದು ಮೇನ್ ಬ್ರಿಡ್ಜ್. ಇದು ಅಂದರೆ ಕನೆಕ್ಟಿವಿಟಿ ಬ್ರಿಡ್ಜ್. ಇದು ಆ ಕಡೆ ನಿಮಗೆ ಟೆಂಪ್ರವರಿ ಗಾಡಿ ಓಡಾಡ್ಲಿಕ್ಕೆ ಮಾಡಿದ್ದಾರೆ. ಅದನ್ನು ಹೊಡಿತಾರೆ. ಅದನ್ನೆಲ್ಲ ಇದೆಯಲ್ಲ, ಅದನ್ನು ಹೊಡೆದು ಕಂಟಿನ್ಯೂ ಮಾಡ್ತಾರೆ. ಇನ್ನೂ ತುಂಬಾ ವರ್ಕ್ ಇದೆ. ತುಂಬ ಅಂದರೆ ತುಂಬ ವರ್ಕು. ನೋಡಿ, ಮೇಲ್ಗಡೆ ಕ್ರೇನ್ ನೋಡ್ಬೋದು. ಏನಾರು ಬೇಕಾದಾಗ ಅಲ್ಲಿಂದ ಇಳಿಸೋಕ್ಕೆ ಕಬ್ಬಣಗಳು ಅದೆಲ್ಲ. ಓಕೆ, ಅಲ್ಲಿ ಮುಂದೆ ಹೋಗಿ ನೋಡೋಣ ಇನ್ನೇನೇನು ಕಾಮಗಾರಿ ನಡೆದಿದೆ ಅಂತ ಬನ್ನಿ. ನೋಡಿ, ಇದು ಮಿಷಿನ್ ಇದೆ, ಕ್ರಷರ್ ಮಿಷಿನ್. ಇದು ನೀವು ನೋಡ್ಬೋದು. ಇಲ್ಲಿ ನೀರ್ತಡಿ ಹತ್ರ ಇರುವಂಥ ಒಂದು ಜಾಗ ಇದು. ಆ ಕಡೆ ನೀವು ನೋಡಿದ್ರೆ ಎಮ್ಮೆಟ್ಟಿ ಬರುತ್ತೆ ನಿಮಗೆ. ಮುಂದೆ ಹೋದರೆ ಹಂಪನೂರು ಬರುತ್ತೆ. ನೋಡಿರ್ತಕ್ಕಂಥ ಪ್ರಕಾರ ನೋಡಿ, ನಮ್ಮ ಹನುಮಂತನವರು ಅಲ್ಲಿ ಬೈಕ್ ತಗೊಂಡು ಆ ಕಡೆಯಿಂದ ಹೋಗ್ತಾರೆ. ನಾನು ಈ ಕಡೆಯಿಂದ ವಿಡಿಯೋ ಮಾಡ್ಕೊಂಬರ್ತೀನಿ. ನಿಮ್ಗೆ ಆಲ್ರೆಡಿ ಇದನ್ನು ತೋರಿಸಿದ್ದೆ ನಾನು. ಇಲ್ಲಿ ಇದನ್ನು ಹಾಕಿದ್ರು, ಟ್ರ್ಯಾಕ್ ಹಾಕಿದ್ರು. ಇನ್ನು ಏನು ಹಾಕಿಲ್ಲ, ಸ್ಲೀಪರ್ಸ್ ಅಷ್ಟೇ ಹಾಕಿದ್ರೆ, ಅಡ್ಡಪಟ್ಟಿಗಳು ಹಾಕಿದ್ರೆ. ಇಲ್ಲಿಂದ ಅಂದರೆ ನಾನು ಹಿಂದೆ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿಂದ ಬರ್ತೀನಿ. ನೋಡಿ, ತುಂಬ ಸಾರಿ ವಿಡಿಯೋ ಮಾಡಿದ್ದೀನಿ ಇದನ್ನ. ಈ ಕಡೆಯೂ ಕೂಡ ಇಲ್ಲಿ ತೋಟ ಇದೆ. ಇಲ್ಲಿ ನೋಡಿ, ಇನ್ನು ಟ್ರ್ಯಾಕ್ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಅದು ಅಶೋಕ್ ಕೆಲ್ಕಮ್ ಲಿಮಿಟ್ ಅಂತ ಹೇಳ್ತಿರಲ್ಲ, ಒಂದು ಕಂಪ್ನಿ, ಒಂದು ಟೆಂಡರು ಇಲ್ಲಿಗೆ ಕ್ಲೋಸ್ ಆಗಿದೆ. ನಾನು ತೋರಿಸ್ತೀನಿ ನಮ್ಮ ದಾವಣಗೆರೆ ಎಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಇಲ್ಲಿಂದ ತೋಳುಣಸೆವರೆಗೂ 20 ಕಿಲೋಮೀಟ್ರ್ ಆಗುತ್ತೆ ಡಿಸ್ಟೆನ್ಸು. ಓಕೆ, 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕ್ ನಡೀತಿದೆ. ಬಟ್ ನಾವು ಓಡಿರೋ ಪ್ರಕಾರ 20 ಕಿಲೋಮೀಟ್ರ್ ಅಲ್ಲ, ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಆಯಿತು ಅಲ್ಲಿಂದ ಇಲ್ಲಿಗೆ ಬಂದು. ಅಂದರೆ ಬೇರೆ ಬೇರೆ ವೀಡಿಯೋಗಳೆಲ್ಲ ಮಾಡ್ಕೊಂಬಂದ್ವಲ್ವ, ಆ ಒಂದು ವೀಡಿಯೋದು ತೊಗೊಂಡ್ರೆ ನಾವು ಭಾಳ ಆಯಿತು. ಆ ಗಾಡಿ ಆ ಕಡೆ ದೂಡ್ಬಿಟ್ಟು ತುಂಬಾ ಸುಸ್ತಾಗ್ಬಿಡ್ತು ಅಲ್ಲಿ. ಈಗ ಟ್ರ್ಯಾಕ್ ಮೇಲೆ ಹೋಗ್ತಾಯಿದ್ದೀನಿ ನಾನು. ಇದು ನೋಡಿ, ಇದು ಎಮ್ಮೆಟ್ಟಿ ಹಾಗೆ ಹಂಪನೂರು ಹತ್ರ ಬರುವಂಥ ಏರಿಯಾ. ಹಿಂದ್ಗಡೆ ನೋಡಿದ್ರೆ ನೀವು ಅಲ್ಲಿ ನೋಡ್ಬೋದು, ಅದು ನೀರ್ತಡಿ ಬ್ರಿಡ್ಜ್ ಅದು ಆ ಕಡೆಗೆ.
ಇಲ್ಲಿ ತೋರಿಸ್ತೀನಿ. ಇದು ದಾವಣಗೆರೆ ಗಡಿ ಪ್ರದೇಶ ಇದು. ಓಕೆ ನೋಡಿ, ಇದು M80 ಅದು ಆ್ಯಕ್ಚುಲಿ ನ್ಯಾಷನಲ್ ಹೈವೇಗೆ ಟಚ್ ಆಗಿದೆ ಆ ಊರು. ಇಲ್ಲಿ ನೋಡಿ, ಈ ಒಂದು ಟ್ರ್ಯಾಕ್ ಇದೆ. ಇಲ್ಲಿ ಎಲ್ಲಿ ಎಂಡ್ ಆಗಿದೆಯೋ ದಾವಣಗೆರೆಯ ಸರಹದ್ದು ಅಲ್ಲಿಗೆ ಎಂಡ್ ಆಗುತ್ತೆ ಈ ಟ್ರ್ಯಾಕಿನ ಮೂಲಕ. ನೀವು ಅಲ್ಲಿಂದ ಆ ಕಡೆ ಚಿತ್ರದುರ್ಗ ಸ್ಟಾರ್ಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ, ಇದೆ ದಾವಣಗೆರೆಯ ಒಂದು ಬಾರ್ಡ್ರು. ಇಲ್ಲಿಗೆ ದಾವಣಗೆರೆಯ ಒಂದು ಸರಹದ್ದು ಏನಿದೆ ರೈಲ್ವೆ ಟ್ರ್ಯಾಕಿಂದು ಇಲ್ಲಿಗೆ ಮುಗೀತದೆ. ಇದು ನಿಯರ್ ಬರೋದು ಇಲ್ಲಿ M80 ಇದೆ. M80 ಹಾಗೆ ನನ್ನಿಂದ ಹಂಪನೂರು ಆಗುತ್ತೆ. ಅದು ಆ್ಯಕ್ಚುಲಿ ಚಿತ್ರದುರ್ಗ ಸೇರುತ್ತೆ ಆ ಒಂದು ಏರಿಯಾ. ನೀವು ನೋಡ್ಬೋದು, ಅದು ನೀರ್ತಡಿ ಏರಿಯಾ. ಆ ಕಡೆ ಹೋದರೆ ಇದೆಲ್ಲ ನೀರ್ತಡಿ, ಈ ಕಡೆ ಹೋದರೆ ನೀವು ಲಕ್ಮುತ್ನಳ್ಳಿ, ನೀವು ಆ ಕಡೆ ಹೋದರೆ ಹೆಬ್ಬಾಳು ಎಲ್ಲ ಸಿಗುತ್ತೆ ನಿಮಗೆ. ಇದು ದಾವಣಗೆರೆ ಸರಹದ್ದು ಮುಗೀತು. ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ತೋಳಣಸೆವರೆಗೂ. ಓಕೆ, ಕಾಮಗಾರಿ ಈ ಥರ ನಡೆದಿದೆ. ನಾನು ಆನಗೋಡಿಂದ ಅಲ್ಲಿ ತೋಳಣಸೆವರೆಗೂ ನಾನು ವೀಡಿಯೋ ಮಾಡ್ತೀನಿ. ಹಾಗೆ ಇವಾಗ ಈ ಕಡೆಯಿಂದ ಇನ್ನೊಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ರೂಟ್ನ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಕಾಮಗಾರಿಯ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.